ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅರ್ಜುನ ಶ್ರೀಕೃಷ್ಣನ ದಿವ್ಯ ರೂಪವನ್ನು ತೋರಿಸಬೇಕು ಅಂತ ಪ್ರಾರ್ಥನೆ ಮಾಡಿದಾಗ ಶ್ರೀಕೃಷ್ಣ ತನ್ನ ವಿಶ್ವರೂಪವನ್ನು ತೋರಿಸಿ ಅದರ ಮಹತ್ವವನ್ನು, ಅದ್ಭುತತೆಯನ್ನು ನಿರೂಪಣೆ ಮಾಡ್ತಾ ಇದ್ದಾನೆ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. ಪದವಿಭಾಗ ಪಶ್ಯ. ಆದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಃ ತಥಾ ಬಹೂನಿ ಅದೃಷ್ಟಪೂರ್ವಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ. ಅರ್ಜುನ, ನನ್ನ ದೇಹದಲ್ಲಿ ನನ್ನ ರೂಪಗಳೇ ಅಷ್ಟೇ ಅಲ್ಲ, ಈ ಚರಾಚರ ಪ್ರಪಂಚ ಎಲ್ಲವೂ ಸೇರಿದೆ. ವಿಭೂತಿ ರೂಪದಲ್ಲಿ ಕೊನೆಯಲ್ಲಿ ಆತ ಹೇಳಿದ್ದಾನೆ. ಇದನ್ನು ನಾನು ಮುಖ್ಯವಾದ ಕೆಲವು ಅಂಶಗಳನ್ನು ಹೇಳಿದ್ದೇನೆ. ಇಡೀ ಪ್ರಪಂಚವನ್ನೇ ಒಂದು ಅಂಶದಿಂದ ವ್ಯಾಪಿಸಿ ನಾನಿದ್ದೇನೆ ಅಂತ. ಹೀಗಾಗಿ ಭಗವಂತನ ದೇಹದಲ್ಲಿ ದೇವತೆಗಳೆಲ್ಲರೂ ಇದ್ದಾರೆ. ಏನು ಈ ಮನುಷ್ಯ ವರ್ಗ, ಮನುಷ್ಯ, ದೇವ, ದಾನವ ಅಂತ ವಿಭಾಗವಾಗಿದೆಯೋ ಅವೆಲ್ಲವೂ ಅಲ್ಲಿ ಸೇರಿಕೊಂಡಿದೆ. ಆರಂಭದಲ್ಲಿ ಹೇಳ್ತಾನೆ, ಆದಿತ್ಯಾನ್, ದೇವತೆಗಳು ವಸು, ರುದ್ರ, ಆದಿತ್ಯ ಅಂತ 3 ಗುಂಪಲ್ಲಿದ್ದಾರೆ. ಆದಿತ್ಯರು ಅಂದರೆ ಸೂರ್ಯರು. 12 ಆದಿತ್ಯರಿದ್ದಾರೆ. ನಮಗೆ ಕಾಣಿಸೋದು ಒಬ್ಬ ಸೂರ್ಯ. ಆದರೆ ಅದಿತಿಯ ಮಕ್ಕಳು 12 ಮಂದಿ ಆದಿತ್ಯರು. ಹೀಗಾಗಿ ಆದಿತ್ಯಾನ್, 12 ಜನ ಸೂರ್ಯರನ್ನು ನನ್ನ ಮೈಯಲ್ಲಿ ನೋಡು. ವಸೂನ್, 8 ವಸುಗಳು. ಆ ವಸುವಿನ ಅವತಾರ ಭೀಷ್ಮ. 8 ಜನರಿಗೆ ಪ್ರತಿನಿಧಿಯಾಗಿ ಒಬ್ಬ ಭೀಷ್ಮನಾಗಿ ಭೂಮಿಯಲ್ಲಿ ಅವತರಿಸಿದ್ದಾನೆ. ಹೀಗಾಗಿ ನನ್ನ ದೇಹದಲ್ಲಿ 8 ವಸುಗಳನ್ನು. ರುದ್ರಾನ್, ರುದ್ರರು 11 ರುದ್ರರು, 11 ಮಂದಿ ರುದ್ರರಿದ್ದಾರೆ. ಬ್ರಹ್ಮದೇವರಿಂದ ಹುಟ್ಟಿದ ರುದ್ರರು 11 ಮಂದಿ, ಅವನ 11 ರೂಪಗಳಿವೆ. ಹೀಗೆ 11 ರುದ್ರರನ್ನು. ಅಶ್ವಿನೌ, ಅವರಿಬ್ಬರೂ ಜೊತೆಯಲ್ಲೇ ಇರುವ ದೇವ ವೈದ್ಯರು, ಅಶ್ವಿನಿ ದೇವತೆಗಳು. ಅಶ್ವಿನೌ ಮರುತಃ, ಮರುದೇವತೆಗಳು ಅಂತ ದೇವತಾ ಗುಂಪಿನಲ್ಲಿ ಸೇರಿದ ಮತ್ತೊಂದು ಭಾಗ. 49 ಜನ ದ್ವಿತೀಯ ಗರ್ಭದಲ್ಲಿ ಹುಟ್ಟಿ ದೇವತೆಗಳಾದವರು. ದ್ವಿತೀಯ ಗರ್ಭದಲ್ಲಿ ಬಂದವರು ದೈತ್ಯರು. ಆದರೆ ಈ 49 ಜನರನ್ನು ಮಾತ್ರ ಇಂದ್ರ ತನ್ನ ದೇವತಾಗಣದಲ್ಲಿ ಸೇರಿಸಿಕೊಂಡ. ಹೀಗೆ ಮರುತಃ, ಮರುದೇವತೆಗಳು ಅಂತ ಅನಿಸುವ 49 ಜನ. ತಥಾ, ಅದರಂತೆಯೇ ಬಹೂನಿ ಅದೃಷ್ಟಪೂರ್ವಾಣಿ. ದೃಷ್ಟಪೂರ್ವ ಅಂದರೆ ಮೊದಲು ನೋಡಿದ್ದು, ಅದೃಷ್ಟಪೂರ್ವ ಅಂದರೆ ಮೊದಲು ನೋಡದೇ ಇದ್ದಿದ್ದು. ಪೂರ್ವ ಅಂದರೆ ಮೊದಲು. ನೀನು ಇದುವರೆಗೆ ನಿನ್ನ ಜೀವನದಲ್ಲೇ ನೋಡದ ಬಹೂನಿ, ಬಹಳಷ್ಟು. ಆಶ್ಚರ್ಯಾಣಿ, ನಿನಗೆ ಅಚ್ಚರಿಯನ್ನು ಉಂಟು ಮಾಡುವ ವಿಷಯಗಳನ್ನು ಪಶ್ಯ, ನೋಡು. ನೀನು ಯಾವುದನ್ನು ಕನಸು ಮನಸ್ಸಿನಲ್ಲೂ ಇದುವರೆಗೆ ನೋಡಿಲ್ಲವೋ ಅಂತಹ ಆಶ್ಚರ್ಯಮಯವಾದ ಸಂಗತಿಗಳನ್ನು ನನ್ನ ಈ ವಿಶ್ವರೂಪದಲ್ಲಿ ನೀನು ನೋಡು. ಪಶ್ಯ ಆಶ್ಚರ್ಯಾಣಿ ಭಾರತ. ಅರ್ಜುನನನ್ನು ಭಾರತ ಅಂತ ಸಂಬೋಧಿಸಿ ಶ್ರೀಕೃಷ್ಣ ಅವನ ಮೇಲೆ ದೊಡ್ಡ ಅನುಗ್ರಹವನ್ನು ಮಾಡಿದ್ದಾನೆ. ಮತ್ತೆ ಶ್ಲೋಕ. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನ್
ಅಶ್ವಿನೌ ಮರುತಸ್ತಥಾ ಬಹೂನ್ಯದೃಷ್ಟಪೂರ್ವಾಣಿ ಪಶ್ಯಾಶ್ಚರ್ಯಾಣಿ ಭಾರತ. 7ನೆಯ ಶ್ಲೋಕ. ಇಹೈಕಸ್ಥಂ ಜಗತ್ಕೃಸ್ತಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ರಷ್ಟುಮಿಚ್ಛಸಿ. ಪದವಿಭಾಗ. ಇಹ ಏಕಸ್ಥಂ ಜಗತ್ ಕೃಸ್ತಂ ಪಶ್ಯ ಅದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯತ್ ಚ ಅನ್ಯತ್ ದ್ರಷ್ಟುಂ ಇಚ್ಛಸಿ. ಇಹ ಏಕಸ್ಥಂ ಕೃಸ್ತಂ ಜಗತ್. ಇಹ ಅಂದರೆ ನನ್ನ ಈಶ್ವರೂಪದಲ್ಲಿ, ಏಕಸ್ಥಂ ಅಂದರೆ ಎಲ್ಲವೂ ಜೊತೆಯಾಗಿ ಒಂದು ಭಾಗದಲ್ಲಿದೆ. ಯಾವುದು? ಸಚರಾಚರಂ ಜಗತ್. ಈ ಜಗತ್ತಿನಲ್ಲಿ ಚರವಸ್ತುಗಳು ಇವೆ, ಅಚರ ವಸ್ತುಗಳು ಇವೆ. ಚರವಸ್ತುಗಳು ಅಂದರೆ ಚಲಿಸುವ ವಸ್ತುಗಳು, ಕ್ರಿಮಿಕೀಟಗಳಿಂದ ಹಿಡಿದು ಮನುಷ್ಯರವರೆಗಿನ, ದೇವ ಮನುಷ್ಯರವರೆಗಿನ ವಸ್ತುಗಳು ಚರ. ಅಚರಂ ಮರಗಿಡಗಳು. ಹೀಗೆ ಚರಾಚರ ವಸ್ತುಗಳಿಂದ ತುಂಬಿದ ಕೃಷ್ಣಂ ಜಗತ್. ಈ 14 ಲೋಕಗಳು ನನ್ನ ವಿಶ್ವರೂಪದ ಏಕಸ್ಥಂ ಅಂದರೆ ಎಲ್ಲ ಒಟ್ಟಾಗಿ ಒಂದು ಭಾಗದಲ್ಲಿದೆ. ಭಗವಂತನ ದಿವ್ಯ ರೂಪ ಎಷ್ಟು ಅದ್ಭುತ ಅಂದರೆ, ನಮ್ಮ ಇಡೀ ಪ್ರಪಂಚದಲ್ಲಿ ನಮ್ಮ ದೇಶ ಹೇಗೆ ಒಂದು ಚಿಕ್ಕ ಭಾಗವೋ ಹಾಗೆ ಚರಾಚರ ಪ್ರಪಂಚ, ಈ 14 ಲೋಕಗಳು ಭಗವಂತನ ವಿಶ್ವರೂಪದ ಯಾವುದೋ ಒಂದು ಮೂಲೆಯಲ್ಲಿ ಇದೆ. ಅಷ್ಟು ಅದ್ಭುತವಾದದ್ದು ಆರೋಪ. ಮಮ ದೇಹೇ ನನ್ನ ದೇಹದಲ್ಲಿ ಪಶ್ಯ. ಕುಡಾಕೇಶ ಅಂತ, ಕುಡಾಕ ಈಶ ನಿದ್ಯೆಯನ್ನು ಗೆದ್ದ ಅರ್ಜುನನೇ, ಯಚ್ಚ ಅನ್ಯತ್ ದ್ರಷ್ಟುಂ ಇಚ್ಛಸಿ. ಇನ್ನೇನೇನನ್ನು ನೀನು ನೋಡೋದಕ್ಕೆ ಬಯಸ್ತೀಯೋ ಅದು ನೋಡಬೇಕು, ಇದು ನೋಡಬೇಕು ಈ ಪ್ರಪಂಚದಲ್ಲಿ, ಅವೆಲ್ಲವನ್ನು ಮಮ ದೇಹೇ ಪಶ್ಯ. ನಿನಗೆ ನೋಡಬೇಕು ಅಂತ ಆಸೆ ಇರುವ ಎಲ್ಲ ವಸ್ತುಗಳು ನನ್ನ ದೇಹದಲ್ಲಿ ಇದೆ. ನೀನು ಯೋಚನೆ ಮಾಡದ ನೋಡದ ವಸ್ತುಗಳು ಅಷ್ಟೇ ಅಲ್ಲ, ನೀನು ನೋಡಬೇಕು ಅಂತ ಏನು ಬಯಸಿದ್ಯೋ ಆ ಎಲ್ಲ ಆಶ್ಚರ್ಯಗಳು ನನ್ನ ದೇಹದಲ್ಲಿ, ಈ ವಿಶ್ವರೂಪದಲ್ಲಿ ತುಂಬಿದೆ. ನೋಡು ಗುಡಾಕೇಶ ಅಂತ ಶ್ರೀಕೃಷ್ಣ ಆಶ್ವಾಸನೆ ನೀಡಿದ್ದಾನೆ. ಮತ್ತೆ ಶ್ಲೋಕ. ಇಹೈಕಸ್ಥಂ ಜಗತ್ಕೃಷ್ಣಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ರಷ್ಟುಮಿಚ್ಛಸಿ. 8ನೆಯ ಶ್ಲೋಕ. ನತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಪದವಿಭಾಗ. ನ ತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನ ಏವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಂ ಐಶ್ವರಂ. ಅರ್ಜುನ, ನನಗೆ ಗೊತ್ತು ನಿನ್ನ ಕಣ್ಣು ಪಾಂಚಭೌತಿಕ ದೇಹದಲ್ಲಿರುವ ಒಂದು ಭಾಗ, ಅದರ ಸಾಮರ್ಥ್ಯ ಸೀಮಿತ. ಅದರಿಂದ ನೋಡಬಹುದಾದ ವಸ್ತುಗಳು ಹೇಗಿವೆಯೋ ನೋಡಲಾಗದ ವಸ್ತುಗಳು ಹಾಗೆಯೇ. ಕೋಟಿ ಮೈಲು ದೂರದಲ್ಲಿರುವ ಸೂರ್ಯನನ್ನು ನಮ್ಮ ಈ ಭೌತಿಕ ದೃಷ್ಟಿಯಿಂದ ನೋಡೋಕ್ಕಾಗೋದಿಲ್ಲ, ಕಣ್ಣಿನಿಂದ ನೋಡೋಕ್ಕಾಗೋದಿಲ್ಲ. ಆದ್ದರಿಂದ ಕಣ್ಣಿನ ಸಾಮರ್ಥ್ಯ ಸೀಮಿತ. ನಿನ್ನ ಸೀಮಿತ ಸಾಮರ್ಥ್ಯದ ಈ ಭೌತಿಕ ಕಣ್ಣಿಗೆ
ನನ್ನ ವಿಶ್ವರೂಪವನ್ನು ನೋಡೋಕ್ಕೆ ಸಾಧ್ಯ ಇಲ್ಲ ನೀನು. ಅದಕ್ಕಾಗಿ ನೀನು ಕೇಳಿಲ್ಲ, ನಾನೇ ಕೊಡ್ತೀನಿ ನೋಡು. ನತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷ. ಅನೇನೈವ ಸ್ವಚಕ್ಷುಷ, ನಿನ್ನ ಈ ಕಣ್ಣಿನಿಂದ ಮಾಂ ನನ್ನನ್ನು ದ್ರಷ್ಟುಂ ನ ಶಕ್ಯಸೇ, ನೀನು ನೋಡುವ ಸಾಮರ್ಥ್ಯ ಇಲ್ಲ. ನೀನು ನನ್ನ ಈ ದಿವ್ಯ ರೂಪವನ್ನು ನೋಡೋಕ್ಕೆ ಸಾಧ್ಯ ಇಲ್ಲ. ಒಂದು ಸೂರ್ಯನನ್ನೇ ಕಣ್ಣೆತ್ತಿ ದೂರದಲ್ಲಿರುವವನು ನೋಡೋಕ್ಕೆ ಸಾಧ್ಯ ಇಲ್ಲ ಅಂದರೆ ದಿವಿ ಸೂರ್ಯ ಸಹಸ್ರಸ್ಯ, ಭಗವಂತನ ವಿಶ್ವರೂಪ ಹೇಗೆ ಅಂದರೆ ಸಾವಿರಾರು ಸೂರ್ಯರು ಎದುರುಗಡೆ ಬಂದಂತೆ. ದೂರದಲ್ಲಿರುವ ಒಬ್ಬ ಸೂರ್ಯನನ್ನು ನೋಡಲಾಗದ ಕಣ್ಣು, ನೀನು ಈ ಒಂದು ಕಣ್ಣಿನಿಂದ ಸಾವಿರಾರು ಸೂರ್ಯರ ಪ್ರಭೆ ಇರುವ ನನ್ನ ಈ ವಿಶ್ವರೂಪವನ್ನು ನತು ಶಕ್ಯಸೇ ದ್ರಷ್ಟುಂ, ನೋಡೋಕ್ಕೆ ಸಾಧ್ಯ ಇಲ್ಲಪ್ಪ ನೀನು. ಅದಕ್ಕೋಸ್ಕರ ಗೊತ್ತು ನನಗೆ, ತೇ ದಿವ್ಯಂ ಚಕ್ಷು ದದಾಮಿ, ನಿನಗೆ ಅಸಾಧಾರಣವಾದ ದಿವ್ಯವಾದ, ಅಂದರೆ ಲೌಕಿಕವಾದ ದೃಷ್ಟಿಯಲ್ಲ, ಅಲೌಕಿಕವಾದ ದೃಷ್ಟಿಯನ್ನು ತೇ ದದಾಮಿ. ನಮ್ಮ ಪ್ರಾಚೀನರು ಯೋಗ ಸಾಮರ್ಥ್ಯದಿಂದ ನಿರಂತರವಾಗಿ ತಮ್ಮ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಿ ಯೋಗ ಸಾಮರ್ಥ್ಯದಿಂದ ತಮ್ಮ ಪಂಚೇಂದ್ರಿಯಗಳಿಗೆ ದಿವ್ಯ ಸಾಮರ್ಥ್ಯವನ್ನು ತಂದುಕೊಟ್ಟಿದ್ದು. ಅದಕ್ಕೆ ಯೋಗಜ ದೃಷ್ಟಿ ಅಂತ ಹೇಳ್ತಾರೆ. ಅವರು ಇಲ್ಲಿ ಇದ್ದುಕೊಂಡೇ ಸಾವಿರಾರು ಮೈಲಿ ದೂರದಲ್ಲಿರುವ ಘಟನೆಯನ್ನು ನೋಡಬಲ್ಲರು. ಕಳೆದು ಹೋದ ಅನೇಕ ದೃಶ್ಯಗಳನ್ನು ನೋಡುವ ಸಾಮರ್ಥ್ಯ, ಮುಂದೆ ಭವಿಷ್ಯತ್ಕಾಲದಲ್ಲಿ ಆಗುವ ಘಟನೆಗಳನ್ನು ಈ ಕಣ್ಣಿನಿಂದ ನೋಡುವ ಸಾಮರ್ಥ್ಯ, ಅದನ್ನು ಯೋಗಜ ಧರ್ಮ ಅಂತ ಕರೆದಿದ್ದಾರೆ. ಇಲ್ಲಿ ಅರ್ಜುನ ಸಾವಿರಾರು ವರ್ಷ ತಪಸ್ಸಿನಿಂದ ಅಲ್ಲ, ಕೃಷ್ಣ ಅವನ ಕಣ್ಣಿನ ಅಸಾಮರ್ಥ್ಯವನ್ನು ಕಂಡು ನಿನಗೆ ನನ್ನ ರೂಪವನ್ನು ನೋಡುವ ದಿವ್ಯವಾದ ಒಂದು ಕಣ್ಣನ್ನು ಚಕ್ಷು ತೇ ದದಾಮಿ. ಅಂದರೆ ಕನ್ನಡಕ ಥರ ಅದಕ್ಕೊಂದು ಹೊಸ ಸೇರ್ಪಡೆಯಲ್ಲ, ಇದ್ದ ಕಣ್ಣಿಗೆ ಅಂಥ ಒಂದು ಸಾಮರ್ಥ್ಯ, ಅದನ್ನು ನಾನು ಕೊಡ್ತೇನೆ. ಪಶ್ಯ ಮೇ ಯೋಗಂ ಐಶ್ವರಂ. ಐಶ್ವರಂ ಈಶ್ವರನಿಗೆ ಸಂಬಂಧಪಟ್ಟ, ಐಶ್ವರ್ಯಸ್ಯ ಸಮಗ್ರಸ್ಯ ಅಂದರೆ ಅಣಿಮಾ ಮಹಿಮಾ ಚೈವ, ಇದನ್ನು ಐಶ್ವರ ಅಂತ, ಸಾಮರ್ಥ್ಯ ವಿಶೇಷ ಅಂತ ಕರೀತಾರೆ. ಅಂತಹ ಸಾಮರ್ಥ್ಯವನ್ನು, ಅದ್ಭುತವಾದ ಸಾಮರ್ಥ್ಯವನ್ನು, ಮೇ ನನ್ನ ಸಾಮರ್ಥ್ಯವನ್ನು ಪಶ್ಯ ನೋಡು. ನಿನ್ನ ಈ ಕಣ್ಣಿಗೆ ವಿಶೇಷ ಸಾಮರ್ಥ್ಯವನ್ನು ನಾನು ಕೊಡ್ತೇನೆ, ಅದರಿಂದ ನನ್ನ ಐಶ್ವರ್ಯ ಶಕ್ತಿಯನ್ನು ನೀನು ನೋಡು ಅಂತ ಶ್ರೀಕೃಷ್ಣ ಕೇಳ್ತಾ ಇದ್ದಾನೆ. ಮತ್ತೆ ಶ್ಲೋಕ, ನತು ಮಾಂ ಶಕ್ಯಸೇ ದ್ರಷ್ಟುಂ ಅನೇನೈವ ಸ್ವಚಕ್ಷುಷಾ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯ ಮೇ ಯೋಗಮೈಶ್ವರಂ. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ವೇದವ್ಯಾಸರು ಜ್ಞಾಪಿಸ್ತಾ ಇದ್ದಾರೆ, ಸಂಜಯನು ಧೃತರಾಷ್ಟ್ರನ ಮುಂದೆ ಕೂತು ಯುದ್ಧದ ವರದಿಯನ್ನು ಒಪ್ಪಿಸುವ ಸಂದರ್ಭದಲ್ಲಿ ಭಗವದ್ಗೀತೆ ಬಂದಿದೆ. ಸಂಜಯ ಉವಾಚ, ಇದು ನಾವು ನಿರಂತರವಾಗಿ ಕೃಷ್ಣಾರ್ಜುನರ ಸಂವಾದದಲ್ಲಿದ್ದೇವೆ. ಕೃಷ್ಣಾರ್ಜುನರು ಹೀಗೆ ಸಂವಾದವನ್ನು ನಡೆಸಿದ್ರು ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾನೆ. ಆದ್ದರಿಂದ ಅದನ್ನು ಮರೀಬಾರದು ಅಂತ ಮಧ್ಯದಲ್ಲಿ ಆ ಮುಖ್ಯ ಪ್ರಸಂಗವನ್ನು ವ್ಯಾಸರು ಇಲ್ಲಿ ಸೂಚನೆ ಮಾಡಿದ್ದಾರೆ. ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಏವಂ ಉಕ್ತ್ವಾ ಪದವಿಭಾಗ, ತತಃ ರಾಜನ್ ಮಹಾಯೋಗೇಶ್ವರಃ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಂ
ಐಶ್ವರಂ. ರಾಜನ್, ಎಲೆ ಧೃತರಾಷ್ಟ್ರನೇ, ಹರಿ ಮಹಾಯೋಗೇಶ್ವರ ಹರಿ, ಮಹಾಸಾಮರ್ಥ್ಯಗಳಿಗೆ ಈಶನಾದ ಶ್ರೀಕೃಷ್ಣನು. ಯೋಗ ಅಂದರೆ ಇಲ್ಲಿ ಸಾಮರ್ಥ್ಯ, ಮಹಾಯೋಗ ಅದಮ್ಯವಾದ ಸಾಮರ್ಥ್ಯ ಇರುವ ಹರಿಹಿ ಶ್ರೀಕೃಷ್ಣನು. ಏವಂ ಉಕ್ತ್ವಾ, ಹೀಗೆ ಅರ್ಜುನನಿಗೆ ಹೇಳಿ, ನಿನಗೆ ದಿವ್ಯ ಚಕ್ಷುಸ್ಸನ್ನು ಕೊಡ್ತೇನೆ ಅಂತ ಹೇಳಿ, ಪಾರ್ಥಾಯ ಅರ್ಜುನನಿಗಾಗಿ ಪರಮಂ ಅತಿಶ್ರೇಷ್ಠವಾದ, ಯಾವುದನ್ನು ದೇವತೆಗಳೂ ತಾವು ನೋಡಬೇಕು ಅಂತ ಬಯಸಿದ್ರೂ ದುರ್ಲಭವೋ ಅಂತಹ ಪರಮಂ ಐಶ್ವರಂ ರೂಪಂ, ಅದ್ಭುತ ಸಾಮರ್ಥ್ಯದ ರೂಪವನ್ನು ದರ್ಶಯಾಮಾಸ, ತೋರಿಸಿದ. ಯೋಗೇಶ್ವರನಾದ ಶ್ರೀಹರಿಯು ಅರ್ಜುನನ ಪ್ರಾರ್ಥನೆಯ ಮೇರೆಗೆ ತನ್ನ ಅದ್ಭುತವಾದ ಶ್ರೇಷ್ಠ ರೂಪವನ್ನು ತೋರಿಸಿದ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳಿದ. ಮತ್ತೆ ಶ್ಲೋಕ. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಆ ವಿಶ್ವರೂಪ ಎಂಥದ್ದು ಅಂತ ಸಂಜಯನ ಮಾತಿನಲ್ಲಿ ವ್ಯಾಸರು ನಿರೂಪಿಸ್ತಾ ಇದ್ದಾರೆ. ಅನೇಕ ವಕ್ತ್ರನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಪದವಿಭಾಗ. ಅನೇಕ ವಕ್ತ್ರನಯನಂ, ಅನೇಕ ಅದ್ಭುತ ದರ್ಶನಂ, ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಅನೇಕ ವಕ್ತ್ರ ಮತ್ತು ನಯನ. ವಕ್ತ್ರ ಅಂದರೆ ಬಾಯಿ, ನಯನ ಅಂದರೆ ಕಣ್ಣು. ವಿಶ್ವರೂಪ ಒಂದೇ ಅಲ್ಲ, ಅದು ಅಲ್ಲಿ ಅನೇಕ ರೂಪಗಳು, ಶತಶೋಥ ಸಹಸ್ರಶಃ ಅಂತ ಶ್ರೀಕೃಷ್ಣ ಹೇಳಿದ್ದಾನೆ. ಅದನ್ನ ನೂರಾರು ರೂಪಗಳಿರೋದರಿಂದ ನೂರಾರು ರೂಪಗಳಿಗೆ ಒಂದೊಂದಕ್ಕೂ ಎರಡೆರಡು ಕಣ್ಣು ಒಂದು ಬಾಯಿ ಅಂದರೆ ಒಟ್ಟಲ್ಲಿ ಎಷ್ಟಾಯಿತು ನೋಡಿ. ಹೀಗೆ ಅನೇಕ ವಕ್ತ್ರ, ಬಾಯಿ, ನಯನ, ಕಣ್ಣು, ಹೀಗೆ ಅನೇಕ ಬಾಯಿ ಮತ್ತು ಕಣ್ಣುಗಳುಳ್ಳ ಅನೇಕ ಅದ್ಭುತ ದರ್ಶನಂ, ಅನಂತ ಅದ್ಭುತವಾದ ನೋಡುವ ವಿಷಯಗಳು ಅಲ್ಲಿವೆ. ನೀವು ಯಾವುದನ್ನು ನಿರೀಕ್ಷಿಸಲಾರಿರೋ ಅಂತಹ ಆಶ್ಚರ್ಯಕರವಾದ ನೋಡುವ ವಿಷಯಗಳು ಪರಮಾತ್ಮನ ಈ ವಿಶ್ವರೂಪದಲ್ಲಿ ತುಂಬಿದೆ. ಅದ್ಭುತ ದರ್ಶನಂ, ದರ್ಶನವುಳ್ಳದ್ದು. ಅನೇಕ ದಿವ್ಯಾಭರಣಂ, ನಮ್ಮಲ್ಲಿ ಆಭರಣಗಳಿಗೆ ಒಂದು ಮಿತಿ ಇದೆ. ಆದರೆ ಶ್ರೀಕೃಷ್ಣನ ಆ ವಿಶ್ವರೂಪದಲ್ಲಿ ಅನೇಕ ದಿವ್ಯ ಆಭರಣ. ದಿವ್ಯ ಅಂದರೆ ಅಲೌಕಿಕವಾದ. ದತ್ತೇ ಶಕ್ತಿ ಸಮಾಯಯ, ಭಗವಂತನ ದೇಹದಲ್ಲಿ ಯಾವುದೂ ಜಡವಾದದ್ದು ಇಲ್ಲ. ಅವನು ಹಿಡಿದ ಆಯುಧ, ಅವನು ಹಾಕಿದ ಆಭರಣ, ಇವೆಲ್ಲವೂ ಅವನದೇ ಒಂದೊಂದು ರೂಪಗಳು, ಚೈತನ್ಯಮಯವಾದದ್ದು. ಹೀಗಾಗಿ ದಿವ್ಯ ಆಭರಣ ಅದು ಒಂದೊಂದಲ್ಲ, ವೈವಿಧ್ಯಮಯವಾದದ್ದು. ವೈವಿಧ್ಯಮಯವಾದ ಅಲೌಕಿಕ ಅಚೇತನವಲ್ಲದ ಚೈತನ್ಯ ರೂಪವಾದ ಆಭರಣ ಉಳ್ಳದ್ದು. ದಿವ್ಯ ಅನೇಕ ಉದ್ಯತ ಆಯುಧಂ. ಒಂದೊಂದು ರೂಪಕ್ಕೂ ಕನಿಷ್ಠ ಪಕ್ಷ 2 ಕೈಗಳು ಅಂತ ಹೇಳಿದರೆ ಅನಂತ ರೂಪಗಳಲ್ಲಿ ಕೈಗಳೆಷ್ಟಾಯಿತು. ಆ ಒಂದೊಂದು ಕೈಗಳಲ್ಲೂ ಕೂಡ ಉದ್ಯತ ಅಂದರೆ ಎತ್ತಿ ಶತ್ರು ಸಂಹಾರಕ್ಕೆ ಸಿದ್ಧವಾದ ಆಯುಧ ಉಳ್ಳದ್ದು. ಆ ಅನಂತ ರೂಪದಲ್ಲಿರುವ ಅನಂತ ಕೈಗಳಲ್ಲಿ
ಒಂದೊಂದರಲ್ಲಿ ಒಂದೊಂದು ಆಯುಧಗಳನ್ನು ಎತ್ತಿ ಹಿಡಿದಿದ್ದಾನೆ ಪರಮಾತ್ಮ. ಇಂಥ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದ ಅಂತ ಸಂಜಯ ಹೇಳ್ತಾ ಇದ್ದಾನೆ. ಮತ್ತೆ ಶ್ಲೋಕ: ಅನೇಕ ವಕ್ತ್ರನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯತಾಯುಧಂ. ಮತ್ತೆ ಬಣ್ಣಿಸ್ತಾನೆ ಸಂಜಯ: ದಿವ್ಯಮಾಲಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಪದವಿಭಾಗ: ದಿವ್ಯಮಾಲಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ದಿವ್ಯ ಮಾಲಾ ಅಂಬರ ಧರಂ. ಮಾಲಾ ಅಂದರೆ ಕುತ್ತಿಗೆಯಲ್ಲಿ ಹಾಕಿದ ನಾಭಿ ಪರ್ಯಂತ ಜೋತಾಡುವ ಹೂವಿನ ಹಾರ. ಆ ಹೂವು ನಮಗೆ ಬೆಳಿಗ್ಗೆ ಹೂವಿನ ಹಾರ ದೇವರಿಗೆ ಹಾಕಿದರೆ ಸಾಯಂಕಾಲಕ್ಕೆ ಅದು ಬಾಡ ಹೋಗಿರುತ್ತೆ. ಆದರೆ ಇದು ಬಾಡದ ಹೂ. ದೇವತೆಗಳ ರೂಪವನ್ನು ನಾವು ಗುರುತಿಸಬಹುದಾದದ್ರಲ್ಲಿ ಅನೇಕ ಸೂಚನೆಗಳಲ್ಲಿ ಒಂದು, ಅವರು ಹಾಕಿದ ಹಾರ, ಹೂವಿನ ಹಾರ ಬಾಡೋದಿಲ್ಲ ಅಂತ. ಹಾಗೆ ಭಗವಂತನ ಈ ವಿಶ್ವರೂಪದಲ್ಲಿ ಸಹಸ್ರಾರು ರೂಪಗಳು ಸೇರಿವೆ. ಒಂದೊಂದು ಹೂವಿನ ಮಾಲೆಯನ್ನು ಧರಿಸಿವೆ. ಅದು ದಿವ್ಯ. ದಿವ್ಯ ಅಂದರೆ ಬಾಡದ ಅಲೌಕಿಕವಾದ ಮಾಲೆ. ಅಂಬರ ಅಂದರೆ ಬಟ್ಟೆ. ದಿವ್ಯವಾದ ಅಂಬರ. ನಾವು ಅಷ್ಟು ಇಷ್ಟು ಲಕ್ಷಗಟ್ಟಲೆ ಕ್ರಯದ ಸೀರೆಗಳನ್ನೋ ಧೋತ್ರಗಳನ್ನೋ ನೋಡಿರ್ತೀವಿ. ಅವೆಲ್ಲವನ್ನು ಮೀರಿದ ಅಲೌಕಿಕವಾದ ಅಂಬರಧರಂ, ಪೀತಾಂಬರಧರಂ ಅಂತ ದೇವರಿಗೆ ನಾವು ಹೇಳ್ತೇವೆ. ಹಳದಿಯ ರೇಷ್ಮೆ ಮಡಿ ಉಟ್ಟವ ಅಂತ. ಹೀಗೆ ದಿವ್ಯವಾದ ಅಂಬರಧರಂ, ದಿವ್ಯ ಗಂಧಾನುಲೇಪನಂ. ಇದು ನಮ್ಮ ಪ್ರಾಚೀನ ಸಂಸ್ಕೃತಿ. ಅದು ಯಾವುದೋ ಕೃತಕವಾದ ಬೇರೆ ಬೇರೆ ರಾಸಾಯನಿಕವಾದ ಪರಿಮಳ ದ್ರವ್ಯಗಳನ್ನು ಮೈಗೆ ಹಾಕ್ಕೊಂಡಿದ್ದಲ್ಲ ಪರಮಾತ್ಮ. ದೇವರ ಪೂಜೆಯನ್ನು ಮಾಡಿ ಅವನಿಗೆ ಅರ್ಪಿಸಿದ ಗಂಧ ಮಾಲ್ಯಗಳನ್ನು ಧರಿಸುವವ ದೇವರ ದಾಸ ಅಂತ ಭಾಗವತದಲ್ಲಿ ವೇದವ್ಯಾಸರು ಹೇಳಿದ್ದಾರೆ. ಆದ್ದರಿಂದ ಪರಮಾತ್ಮನೂ ಮಾಲ್ಯ ಗಂಧವನ್ನು ಹಾಕ್ಕೊಳ್ತಾನೆ, ಹಾರಗಳನ್ನು ಹಾಕ್ಕೊಳ್ತಾನೆ, ಗಂಧವನ್ನು ಹಾಕ್ಕೊಳ್ತಾನೆ. ಆ ಗಂಧ, ಪರಿಮಳದ ಸುಗಂಧ ದಿವ್ಯ, ಲೌಕಿಕವಾದಿ, ಸ್ವಲ್ಪ ಹೊತ್ತು ಬೆವರಿಗೆ ಸುರಿದು ಹೋಗುವ, 4 ದಿನ ಇಟ್ಟರೆ ದುರ್ಗಂಧವಾಗುವ ಗಂಧ ಅಲ್ಲ. ದಿವ್ಯ ಗಂಧವನ್ನು ಅನುಲೇಪನಂ, ಲೇಪಿಸಿಕೊಂಡಿರುವಂಥದ್ದು ಆ ರೂಪ. ತೋಳುಗಳಲ್ಲಿ, ಎದೆಯಲ್ಲಿ ಗಂಧದ ಲೇಪನವನ್ನು ಮಾಡಿಕೊಂಡಿರುವ ದಿವ್ಯ ರೂಪ. ಸರ್ವ ಆಶ್ಚರ್ಯಮಯಂ. ಅರ್ಜುನ ನೋಡಬೇಕು ಅಂತ ಪ್ರಾರ್ಥನೆ ಮಾಡಿದ, ಅವನಿಂದ ನೋಡೋಕ್ಕಾಗಲಿಲ್ಲ. ಸರ್ವ ಆಶ್ಚರ್ಯಮಯಂ. ನೀವು ಮನಸ್ಸಿನಲ್ಲಿ ಎಣಿಸದ ಆಶ್ಚರ್ಯ ತುಂಬಿರುವ ಆಶ್ಚರ್ಯೈಕ ರೂಪವಾದ ದೇವಂ. ದೇವರೇ ಒಂದು ಆಶ್ಚರ್ಯ. ಅವರು ಇವರು ಅಲ್ಲಿ ಇಲ್ಲಿ ದೇವರು ಹೇಗಿರ್ತಾನೆ ಅಂತ ನಾವು ಓದಿ ತಿಳಿದಿರಬಹುದು. ಆದರೆ ನಾವು ಕಲ್ಪಿಸಿಕೊಂಡ ರೂಪಕ್ಕಿಂತಲೂ ಆಶ್ಚರ್ಯತಮವಾದ ರೂಪ ಭಗವಂತನದು. ದೇವಂ ಅನಂತಂ. ಅಂತ ಅಂದರೆ ಕೊನೆ, ಇಷ್ಟು ಮುಗೀತು, ಇಷ್ಟೇ ದೊಡ್ಡದು ಅಂತ ಹೇಳುವಂತಿಲ್ಲ ಅದನ್ನು. ವಿಶ್ವತೋಮುಖಂ. ನಾವು ಒಂದು ದಿಕ್ಕಿಗೆ ಮುಖ ಮಾಡಿದರೆ ಅಲ್ಲಿ ಮಾತ್ರ ಮುಖ, ಅಲ್ಲಿರೋದನ್ನು ನೋಡ್ತೇವೆ. ಹಿಂದೆ ಮುಂದೆ ಅಕ್ಕ ಪಕ್ಕ ನಮ್ಗೆ ಗೊತ್ತಿಲ್ಲ.
ದೇವರ ಮುಖ ಹಿಂದೆಯೂ ಇದೆ, ಅಕ್ಕಪಕ್ಕಗಳಲ್ಲೂ ಇದೆ, ಎದುರುಗಡೆಯೂ ಇದೆ. ಹೀಗೆ ವಿಶ್ವತಃ ಸರ್ವತಃ ಎಲ್ಲ ಕಡೆಯೂ ಮುಖ ಮಾಡಿರುವ ಆ ವಿಶ್ವರೂಪವನ್ನು ಅರ್ಜುನ ನೋಡಿದ. ಮತ್ತೆ ಶ್ಲೋಕ: ದಿವ್ಯಮಾಲಾಂಬರಧರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ಶ್ರೀಕೃಷ್ಣಾರ್ಪಣಮಸ್ತು. ಭಗವದ್ಗೀತೆಯ ಈ ವಿಶ್ವರೂಪಾಧ್ಯಾಯದ ಪ್ರಾಯೋಜಕತ್ವವನ್ನು ಧ್ರುವ ರಾಜಾಚಾರ್ಯ ಗುರ್ಲ ಹೊಸೂರ ಇವರ ಸ್ಮರಣಾರ್ಥವಾಗಿ ಶ್ರೀಮತಿ ಇಂದಿರಾ ಗುರ್ಲ ಹೊಸೂರ ಮತ್ತು ಕುಟುಂಬದವರು ಸೇವೆ ಸಲ್ಲಿಸಿದ್ದಾರೆ. ಈ ಕುಟುಂಬಕ್ಕೆ ಭಗವಂತ ಶ್ರೀಕೃಷ್ಣ ವಿಶೇಷವಾದ ಅನುಗ್ರಹವನ್ನು ಮಾಡಿ ಅಧ್ಯಾತ್ಮ ಸಂಪತ್ತನ್ನು, ಭೌತಿಕ ಸಂಪತ್ತನ್ನು ನೀಡಿ ಕರುಣಿಸಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.